ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಲಾಗ್. ಏನಂತಂದರೆ ನಮ್ಮ ಆಫೀಸ್ ಪಕ್ಕದಲ್ಲಿ ಮಾವಿನ ಕಾಯಿಗಳಿರ್ತವೆ, ಎಲ್ಲ ಮಾವಿನ ತೋಟ ಅದನ್ನು ಲೆವೆಟ್ ಮಾಡಿರೋದು. ಆಲ್ಮೋಸ್ಟು ಸುಮಾರು ಒಂದು 500 ಮರಗಳೇನೋ ಇದ್ದಾವೆ ಇಲ್ಲಿ. ಮಾವಿನಕಾಯಿಗಳೆಲ್ಲ ನಮಗೆ ಸ್ಟಾಫ್ಗೆ ಫ್ರೀ ಇರುತ್ತೆ. ಸೊ ಇಲ್ಲಿ ಹೋಗಿ ಒಂದಷ್ಟು ಮಾವಿನಕಾಯಿಗಳು ಕಿತ್ಕೊಂಡು ಮನೆಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಯಾರನ್ನಾದರೂ ಕರ್ಕೊಂಡು ಹೋಗ್ತೀನಿ, ಯಾರಾದರೂ ಮನೆಗೆ ತೊಗೊಂಡು ಹೋಗ್ತೀನಿ, ನೋಡಿಸ್ತೀನಿ ನೋಡಿ ನಿಮಗೆ. ಅಷ್ಟು ಮರಗಳಿದ್ದಾವೆ ಇಲ್ಲಿ, ಅಷ್ಟು ನೋಡಿ ಸ್ನೇಹಿತರೆ. ಇಲ್ಲಿಂದ ನಿಮಗೆ ಮಾವಿನದು ಮರಗಳು ಸ್ಟಾರ್ಟ್ ಆಗುತ್ತೆ. ಸುಮಾರು ಒಂದು 500 ಇದೆ ನೋಡಿ. ಈ ಮರದಿಂದ ಸ್ಟಾರ್ಟು ಫುಲ್ಲು ಸೈಟ್ಗಳಲ್ಲೆಲ್ಲ ನೋಡಿ, ಫುಲ್ ಮರಗಳು ಇದೆ. ಇದೆಲ್ಲ ನೋಡಿ ಫುಲ್ ಮಾವಿನ ಮರಗಳೇ ಇವೆಲ್ಲನೂ. ಆ ಕಡೆ ಎಲ್ಲ ಫುಲ್ ಮಾವಿನ ಮರಗಳೇ. ನಾವು ಕೀಳುವಂಥ ಮರ ಇಲ್ಲಿ ಕಾರ್ನರಲ್ಲೇ ಇದೆ ನೋಡಿ. ಈ ಮರದಲ್ಲಿ ಕೀಳೋಣ ಅಂತ. ಸೊ ನೋಡಿ ಕಾಯಿ ಎಷ್ಟಿದೆ, ತುಂಬ ಇದ್ದಾವೆ ಕಾಯಿಗಳು. ಕಿತ್ಕೊಂಡು ಹೋಗೋಣ ಅಂತ. ಹಾಂ ಬನ್ನಿ ಹಿಂಗಾದ್ರೆ. ಅಲ್ಲ ಈ ಕಡೆ ಸರಿ ನಿಮಿಷ ಹಾಂ ನೋಡಿ ನೋಡಿ ಎಲ್ಲ ಫುಲ್ಲು ಎಲ್ಲ ಮಾವಿನ ಮರಗಳೇ ಇವೆಲ್ಲನೂ ನೋಡಿ ಎಷ್ಟಿದೆ. ಹೋದ ವರ್ಷ ಹಾಗಾದರೆ ಚೆನ್ನಾಗಿ ತಿಂದಿದ್ದೀರಾ ನೀವು. ನಾವೇ ಇರಲಿಲ್ಲ ಹಾಗಾದರೆ. ನೋಡಿ ಅಲ್ಲೆಲ್ಲ ಹಣ್ಣಾಗಿದ್ದಂಗಿದೆ, ಅಷ್ಟೊಂದಿಲ್ಲ. ಹಾಂ 3 ದಿವಸ ಒಂದು ಎಷ್ಟು 20 ದಿವಸ 15 ದಿವಸ 20 ದಿವಸ. ಹಾಂ ಓಕೆ ಸರ್. ಇವೇನು ಕಾಯಿಗಳಿವು ಇದು ಈ ಥರ ಇದೆ ಸರ್? ಇದು ಹಾಂ ಅದೇನೋ ಮೌತಿಕ ಮರ ಅಂತಾರಲ್ಲ. ಅಯ್ಯೋ ರಾಮ, ಇದು ಇವತ್ತೇ ನೋಡ್ತಾ ಇರೋದು ನಾನು. ಸ್ನೇಹಿತರೆ ಇದೇನು ಕಾಯಿ ಅಂತ ನೀವು ಕಾಮೆಂಟ್ ಮಾಡಿ. ನಾವು ಇವತ್ತೇ ನೋಡ್ತಿರೋದು. ಇದು ತಿನ್ನೋದಂತದ ಏನಿದು ಅಂತ ಗೊತ್ತಿಲ್ಲ ನೋಡಿ. ಏನೋ ಮುತ್ತುಕದ ಮರ ಥರನೇ ಇದೆ. ಹಾಂ ನೋಡಿ ತುಂಬ ಬಿಟ್ಟಿದೆ. ಅಯ್ಯೋ ಫುಲ್ ಮರದ ತುಂಬ ಇದೆ ಕಾಯಿಗಳು. ಇದು ಯಾರಿಗಾನ ಗೊತ್ತಿದ್ರೆ ಹೇಳಿ ದಯವಿಟ್ಟು ಸ್ನೇಹಿತರೆ. ನೋಡಿ ಈ ಮರ ಏನು ಮರ ಅಂತ ಗೊತ್ತಿಲ್ಲ, ತುಂಬ ಕಾಯಿಗಳಿದಾವೆ ಇದರಲ್ಲಿ. ಏನು ಕಾಯಿಗಳಂತಾನೆ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನಾನು ಹುಟ್ಟಿದಾಗಿಂದ. ಬಟ್ ಏನೋ ಇರುತ್ತೆ ಇದರಲ್ಲಿ, ದಯವಿಟ್ಟು ಕಾಮೆಂಟ್ ಮಾಡಿ. ಇದು ತೋತಾಪುರಿ ಮರ. ಅಷ್ಟೊಂದು ಹಾಂ ಉದುರಿಸ್ತಾ ಇದ್ದಾರೆ ಪಾಪ. ಸರ್ ಇದ್ರಲ್ಲಿ ಬೇಡ, ಸಾಕು ಬನ್ನಿ. ಅದೇ ಬೇಡ ಬನ್ನಿ, ಎಲ್ಲ ಕಿತ್ಕೊಳ್ಳಿ. ಹಾಂ ಆಮೇಲೆ ತೊಗೊಳ್ಳೋಣ ಬಿಡಿ ಸರ್, ಎಲ್ಲ ಅಲ್ಲಿ ಹಾಕ್ಬಿಡಿ, ಆಮೇಲೆ ತೊಗೊಳ್ಳೋಣ. ದೊಡ್ಡ ಕಿತ್ಕೊಳ್ಳಿ, ಒಂದು 20-30 ಕಾಯಿ ಕಿತ್ಕೊಳ್ಳಿ ಸಾಕು. ನೋಡಿ ಪಾಪ ನಮಗೋಸ್ಕರ ನಮ್ಮ ಇವರು ಎಷ್ಟು ಕಷ್ಟಪಡ್ತಿದ್ದಾರೆ. ಹಾಂ ನೋಡಿ ಆ ರೇಂಜಿಗಿದ್ರೆ ಹಣ್ಣಾಗ್ಬಿಡ್ತಾವೆ ಸರ್. ಆ ರೇಂಜ್ಗಿದ್ರೆ ಹಣ್ಣು ಆಗ್ತವೆ. ಹಾಂ ಸುತ್ತು ನೋಡಿ ಎಷ್ಟು ಸಖತ್ತಾಗಿದೆ. ಇನ್ನು ಆ್ಯಕ್ಚುಲಿ ಒಂದೇ ಮರ ನೋಡಿರೋದು. ಇನ್ನು ಆ ಕಡೆ ಹೋದರೆ ಮರಕ್ಕೆ ತುಂಬ ಮರಗಳಿರ್ತವೆ. ನೋಡೋಣ ಆಮೇಲೆ ಹೋದರೆ ಹೋಗ್ತೀನಿ. ನಿಮಗೂ ಬೇಕಾ ಮಾವನ? ನೋಡಿ ಸ್ನೇಹಿತರೆ, ಇಷ್ಟು ಕಿತ್ತಿದ್ದೀರಿ 2 ಬ್ಯಾಗು. ಇದೊಂದು ಸುಮಾರು 4 kg ಬರ್ಬೋದು. ಆಮೇಲೆ ಇದೊಂದು ಇವೆಲ್ಲ ಹಣ್ಣಾಗುವಂಥದ್ದು. ಒಂದು 2 ದಿನಕ್ಕೆಲ್ಲ ಹಣ್ಣಾಗ್ಬಿಡ್ತಾವೆ ಇವು, ಅಷ್ಟು ದೊಡ್ಡ ಇದ್ದಾವೆ. ನೋಡಿ ಇವೆಲ್ಲ ಪಾಕಕ್ಕೆ ಬಂದಿದ್ದಾವೆ. ಇದೊಂದು ಸುಮಾರು ಒಂದು 6 kg ಮೇಲಿದೆ. ಟೋಟಲ್ ಎಲ್ಲ ಒಂದು 8 kg ಕಿತ್ಕೊಂಡಿದ್ದೀರಿ. ಓಕೆ, ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟು ಇನ್ನೊಂದು ಇದು ನೋಡೋಣ. ಬನ್ನಿ ಸರ್ ಹೋಗೋಣ.